ಹಿರಿಯ ನಟರಾದ ಕಾಶಿನಾಥ ಹಾಗೂ ಕೆಎಸ್ ಅಶ್ವಥ್ ಅವರ ಪುಣ್ಯಸ್ಮರಣೆ. ಸಂಗೀತ ಸ್ವರಾಂಜಲಿ ಕರೋಕೆ ಕಲಾವಿದರಿಂದ ಹಿರಿಯ ನಟರ ಸ್ಮರಣೆ. ಗಂಗಾವತಿ ಕನ್ನಡ ಚಲನಚಿತ್ರರಂಗದ ಹಿರಿಯ ನಟರಾದ ಕಾಶಿನಾಥ್ ಹಾಗೂ ಚಾಮಯ್ಯ ಮೇಷ್ಟ್ರು ಎಂದು ಖ್ಯಾತರಾದ ಕೆಎಸ್ ಅಶ್ವಥ್ ಅವರುಗಳು ಕನ್ನಡ ಭಾಷೆಯ ಶ್ರೇಷ್ಠ ನಟರಾಗಿ ಕಿರಿಯರಿಗೆ ಅತ್ಯುತ್ತಮ ಮಾರ್ಗದರ್ಶನ ಮಾಡಿ ನಮ್ಮಿಂದ ದೂರವಾಗಿದ್ದು ಅವರನ್ನು ಕನ್ನಡ ಸಿನಿಮಾ ಕ್ಷೇತ್ರ ಎಂದಿಗೂ ಮರೆಯುವುದಿಲ್ಲ ಎಂದು ಸ್ಥಳೀಯ ಖ್ಯಾತ ಗಾಯಕ ಪರಶುರಾಮ್ ದೇವರಮನೆ ಹೇಳಿದರು. ಅವರು ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಕಾಶಿನಾಥ್ ಹಾಗೂ ಕೆಎಸ್ ಅಶ್ವಥ್ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನುಡಿ ನಮನ ಸಲ್ಲಿಸಿ ಮಾತನಾಡಿದರು. ಕನ್ನಡ ಸಾಹಿತ್ಯಕ್ಕೆ ಕನ್ನಡ ಸಿನಿಮಾ ಕ್ಷೇತ್ರ ಅತ್ಯುತ್ತಮ ಕೊಡುಗೆ ನೀಡಿದ್ದರಿಂದ ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳು ಪ್ರಸ್ತುತ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರುತ್ತಿವೆ. ಕಾಶಿನಾಥ್ ಹಾಗೂ ಕೆಎಸ್ ಅಶ್ವಥ್ ಅವರು ನೂರಾರು ಚಿತ್ರಗಳಲ್ಲಿ ಅಭಿನಯ ಮಾಡುವ ಮೂಲಕ ಕನ್ನಡಿಗರ ಮನಸ್ಸು ಗೆದ್ದಿದ್ದಾರೆ. ಗಂಗಾವತಿ ಸಂಗೀತ ಸ್ವರಾಂಜಲಿ ಕರೋಕೆ ಕಲಾವಿದರ ತಂಡದ ಸದಸ್ಯರು ಕನ್ನಡ ಸಿನಿಮಾ ಕ್ಷೇತ್ರದ ಎಲ್ಲ ಕಲಾವಿದರನ್ನು ಸ್ಮರಣೆ ಮಾಡುವ ಮೂಲಕ ಆದರ್ಶ ಮಾದರಿ ಅನುಸರಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಕರೋಕೆ ಕಲಾವಿದರಾದ ವಿಜಯ್ ಕುಮಾರ್, ಕೆ ನಿಂಗಜ್ಜ, ಖಾಜಾ ಹುಸೇನ್, ಹಾಜಿ ಅಲಿ, ಮೀರ್ ಅಲಿ, ವಿಜಯಲಕ್ಷ್ಮಿ, ಗಿರಿಜಮ್ಮ, ಯಲ್ಲಪ್ಪ, ಆನಂದ್ ಪೇಂಟರ್, ಸ್ವಾಮಿ, ಕನಕಪ್ಪ, ಹೊಸಳ್ಳಿ ಉಪಸ್ಥಿತರಿದ್ದರು. ಪರಶುರಾಮ್ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಎಲ್ಲ ತಂಡದ ಸದಸ್ಯರು ಸೇರಿದ್ದೀವಿ. ಕಾರಣ ಇಷ್ಟೇ, ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪು ಮೂಡಿಸಿರ್ತಕ್ಕಂತಹ ನಟ ಕಾಶಿನಾಥ್ ಅವರು ಹಾಗೂ ಕೆಎಸ್ ಅಶ್ವಥ್, ಚಾಮಯ್ಯ ಮೇಷ್ಟ್ರಲ್ಲೇ ಖ್ಯಾತರಾಗಿರ್ತಕ್ಕಂಥ ಕೆಎಸ್ ಅಶ್ವಥ್ ಅವರು ನಮ್ಮನ್ನು ಅಗಲಿದ ದಿನವಾಗಿದೆ. ಆದ್ದರಿಂದ ನಾವು ಅವರ ಚಿತ್ರಗಳ ಬಗ್ಗೆ ಕೆಲವಷ್ಟು ಗೊತ್ತಿದ್ದವರು ಮಾತಾಡಿ ಅವರನ್ನು ಸ್ಮರಣೆ ಮಾಡ್ತಾ ಕೊನೆಯಲ್ಲಿ ಮೌನಾಚರಣೆ ಮೂಲಕ ಅವರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಮರ್ಪಿಸಬೇಕಾಗಿದೆ. ಯಾಕಂದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಕನ್ನಡ ಚಲನಚಿತ್ರಗಳ ಪಾತ್ರ ಅಮೋಘವಾದದ್ದು. ಭಾಷೆ ಅಂದರೆ 9 ಕಲೆಗಳು ಇದರಲ್ಲಿ ಒಳಗೊಂಡಿರ್ತವೆ. ಅದರಲ್ಲಿ ಸಿನಿಮಾ ಸಹ ಒಂದು. ಕನ್ನಡ ಸಿನಿಮಾಗಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಪ್ರಮುಖ ಕಾರಣ ಆಗಿವೆ. ಕನ್ನಡ ಚಿತ್ರರಂಗ ಜಗತ್ತಿನಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಂದು ಕ್ಷೇತ್ರವಾಗಿದೆ. ಅವೆರಡೂ ಕ್ಷೇತ್ರ ಎರಡು ನಟರು, ಇಬ್ಬರು ನಟರು ಕಾಶಿನಾಥ್ ಮತ್ತು ಅಶ್ವಥ್ ಅವರು ತಮ್ಮ ಅಮೋಘ ಅಭಿನಯದ ಮೂಲಕ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಅದರಂತೆ ಅವರೆಲ್ಲರಿಗೂ ನಾವು ಇವತ್ತು ಶ್ರದ್ಧಾಂಜಲಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಪರಶುರಾಮ್ ಮಾತಾಡ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಭಾಳ ಅದ್ಭುತವಾದಂಥ ಕೊಡುಗೆ ಕೊಟ್ಟಂಥ 2 ರತ್ನಗಳಂತ ಹೇಳ್ಬೋದು. ಕಾಶಿನಾಥ್ ಅವರು ನೋಡಲು ಅಕಾರ ವಿಕಾರ ಇದ್ದರೂ ಕೂಡ ಅವರಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ ಏನಿದೆ, ಆ ಒಂದು ಟ್ಯಾಲೆಂಟ್ ಭಾಳ ಅದ್ಭುತವಾದಂಥದ್ದು. ಅದೇ ರೀತಿಯಾಗಿ ಕೆಎಸ್ ಅಶ್ವಥ್ ಅವರು ಹಿರಿಯ ನಟರು, ದೊಡ್ಡ ದಿಗ್ಗಜರ ಜೊತೆ ನಟನೆ ಮಾಡಿದಂಥ ಒಬ್ಬ ದೊಡ್ಡ ದಿಗ್ಗಜರು ಕೂಡ ಅಂತ ಹೇಳ್ಬೋದು. ಅವರು ನಾಗರಾವ್ ಚಿತ್ರದ ಒಂದು ಚಾಮಯ್ಯ ಮೇಷ್ಟ್ರು ಅನ್ನೋದು ಇವತ್ತಿಗೂ ಕೂಡ ಅದು ಸದಾ ಕಾಲ ಅದು ಯಾವಾಗಲೂ ಕೂಡ ಉಳಿಯುತ್ತೆ, ಮುಂದೆ ಕೂಡ ಉಳಿಯುತ್ತೆ ಅಂತ ನಮ್ಮ ಒಂದು ಭರವಸೆ ಇದೆ. ಅವರು ಮಾಡಿರ್ತಕ್ಕಂಥ ಪಾತ್ರಗಳಿಲ್ಲ, ಅವರು ಯಾವುದೇ ಕೊಟ್ಟರು ಕೂಡ ಅಷ್ಟೊಂದು ಅದ್ಭುತವಾಗಿ ನಿಭಾಯಿಸುವಂಥ ತಾಕತ್ತು ಕೆಎಸ್ ಅಶ್ವಥ್ ಅವರಿಗೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಕೂಡ ಇತ್ತು. ಹಾಗಾಗಿ ಅವರನ್ನು ಹಿರಿಯ ಕಲಾವಿದರಂತ ನಾವು ಗೌರವದಿಂದ ಇವತ್ತು ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಕಾಶಿನಾಥ್ ಅವರಿಗೆ ಕೂಡ ನಾವು ಈ ಒಂದು ನಮ್ಮ ಕರೋಕೆ ಸ್ಟುಡಿಯೋ ಸಂಗೀತ ಸ್ವರಾಂಜಲಿಯ ಎಲ್ಲ ಹವ್ಯಾಸಿ ಕಲಾವಿದರ ಪರವಾಗಿ ಅವರಿಗೆ ಇಬ್ಬರಿಗೂ ಕೂಡ ಕಾಶಿನಾಥ್ ಅವರಿಗೂ ಮತ್ತು ಕೆಎಸ್ ಅಶ್ವಥ್ ಅವರಿಗೂ ಕೂಡ ಅವರಿಗೆ ಶ್ರದ್ಧಾಂಜಲಿಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ.